ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ಓಪ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಿಮಗೆ ನಾನು ಚೆನ್ನಾಗಿದ್ದೀನಿ. ಏನು ಗೊತ್ತಾ, ಇವತ್ತು ಮನೇಲಿ ಇದನ್ನೆಲ್ಲ ಸ್ವಲ್ಪ ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕರಿಬೇವು ಮತ್ತು ಈರುಳ್ಳಿ ಮೆಂತ್ಯ ಹಾಕ್ಬೇಕಿತ್ತು. ಆದರೆ ನಾನು ಮೆಂತ್ಯ ಹಾಕಿಲ್ಲ ಇವತ್ತು. ಅದನ್ನೆಲ್ಲ ತೊಳಿಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇವತ್ತು ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂದ್ಬಿಟ್ಟು ಬರೀ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಏರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇದನ್ನು ರುಬ್ಕೊಳ್ಳೋಣ. ರುಬ್ಬಿದ್ದೀನಿ ಇವಾಗ. ಈ ಥರ ಪೇಸ್ಟ್ ಆಗಿದೆ. ನಾನು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಪೇಸ್ಟ್ ಮಾಡಿಕೊಂಡು ಇವಾಗ ಇದನ್ನು ಸ್ವಲ್ಪ ಏನು ಮಾಡ್ಕೋಬೇಕು, ಸೋದಿಸ್ಕೊಳ್ಳೋಣ. ಒಂದು ಜರಡಿಗೆ ಹಾಕೊಂಡು ಸೋದಿಸ್ಕೊಳ್ಳೋಣ. ಈ ಥರ ಒಂದು ಜರಡಿಗೆ ಹಾಕ್ಬಿಟ್ಟು ಅದಕ್ಕೆ ಬರೀ ನೀರು ಮಾತ್ರ ತಗೊಳ್ಳೋಣ. ನೋಡಿ, ಈ ಥರ ನೀರೆಲ್ಲ ತೆಗೆದ್ರೆ ಮೇಲ್ಗಡೆ ಒಟ್ಟು ಥರ ಬರುತ್ತೆ. ನೋಡಿ, ಈ ಥರ ಎಲ್ಲ ತೆಗ್ಬೇಕು. ನೋಡಿ, ನೀರು ಬರುತ್ತೆ. ಇವಾಗ ನಮ್ಗೆ ಟೈಮ್ ಇತ್ತು ಅಂದರೆ ಮನೇಲಿ ಇದನ್ನೇ ಹಚ್ಕೊಬೋದು, ಪ್ಯಾಕ್ ಮಾಡ್ಕೊಬೋದು ತಲೆಗೆ. ಆದರೆ ಟೈಮ್ ಇರಲ್ವಲ್ಲ, ಇದನ್ನೆಲ್ಲ ತೊಳೆದು ಅದು ಇದು ಒಂದು ಅರ್ಧ ಗಂಟೆ ಒಣಗೋಗ್ಬಿಡ್ಬೇಕು. ಅದಾದಮೇಲೆ ಫುಲ್ಲು ಡ್ರೈ ಆಯಿತು ಅಂತ ಅಂದಾಗ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿ ಆ ಕೂದಲೆಲ್ಲ ಒಣಗಿದ ಮೇಲೆ ಇದೆಲ್ಲ ಉದುರೋದು, ಒಟ್ಟು ಥರ ಉದುರುತ್ತೆ. ಅಲ್ಲಿವರೆಗೂ ನಮಗೆ ಟೈಮ್ ಇಲ್ಲ ಅಂತ ಅಂದಾಗ ನೋಡಿ, ಈ ಥರ ಜರಡಿ ಮಾಡ್ಕೊಬೋದು. ನೀರು ಸಪ್ರೇಟ್ ಮಾಡಿಕೊಂಡು ಆ ನೀರು ಮಾತ್ರ ಹಚ್ಕೊಂಡ್ರೆ ಸಾಕು. ಎಲ್ಲ ಇದೇ ಥರ. ಇವಾಗ ಈ ಬರೀ ನೀರು ಇದೆಯಲ್ಲ, ಇದು ಮಾತ್ರ ತಲೆಗೆ ಹಚ್ಕೊಂಡ್ರೆ ತಂಪಾಗಿರುತ್ತೆ. ಇವಾಗ ಈರುಳ್ಳಿ ಕರಿಬೇವು ತುಂಬ ಒಳ್ಳೆಯದಲ್ವಾ. ಕೂದಲು ಕಪ್ಪಾಗುತ್ತೆ, ಡ್ಯಾಂಡ್ರಫ್ ಇದ್ರೂ ಹೋಗುತ್ತೆ. ಆಮೇಲೆ ಕಣ್ಣಿಗೆಲ್ಲ ಒಳ್ಳೆಯದು. ಈ ನೀರಿನ ಅಂಶ ಎಲ್ಲ ಈ ನತ್ತಿಗೆಲ್ಲ ಕುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬರೀ ಇಷ್ಟು ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಮೆಂತ್ಯನೂ ಬೇಕು ಅಂದರೆ ಆಪ್ಷನ್ನು ಮೆಂತ್ಯನೂ ಹಾಕೊಬೋದು. ಇಲ್ಲ ನಮಗೆ ಟೈಮ್ ಇಲ್ಲ ಅಥವಾ ನಾವು ನೆನೆಸಲಿಲ್ಲ ಅಂತ ಅಂದಾಗ ಈ ಥರ ಇಷ್ಟು ಮಾಡ್ಕೊಂಡ್ರೆ ಸಾಕು. ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಉದ್ದ ದಪ್ಪ ಆಮೇಲೆ ಕಪ್ಪು ಆಗುತ್ತೆ. ಬನ್ನಿ ಹಚ್ಕೊಳ್ಳೋಣ. ಕೂದಲು ನೋಡಿ ಎಷ್ಟು ಉದ್ದ ಇದೆ ಅಂತ, ಆಮೇಲೆ ಎಷ್ಟು ಕಪ್ಪು ಇದೆ ಅಂತ. ನಾನೇನು ಹಚ್ಚಿಲ್ಲ. ಇದೆಯಲ್ಲ, ಇದು ಈ ಥರ ನಾವು ಸೇಮ್ ಯಾವ ಥರ ಎಣ್ಣೆ ಹಚ್ಕೊತೀವಿ ತಲೆಗೆ ಆ ಥರ ಹಚ್ಕೊಳ್ಳೋದು. ಅಂದರೆ ಜಾಸ್ತಿ ನತ್ತಿಗೆ ಹಾಕಬೇಕು, ಗೋಡೆಗೆ. ಗೋಡೆಗೆ ಹಾಕಿದ್ರೆ ನತ್ತಿ ಚೆನ್ನಾಗಿ ಕೂತ್ಕೊಳುತ್ತೆ. ಗೋಡೆ ಎಲ್ಲ ಹೀರ್ಕೊಳ್ಳುತ್ತೆ. ಇವಾಗೆಲ್ಲ ಆಯಿತು. ಈಗ ಹೀಗೆ ಕಟ್ಬಿಡೋಣ. ಮೇಲೆ ಕಟ್ಟಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ಚೆನ್ನಾಗಿ. ರಂಗೋಲಿ
ನನಗೆ ವಿಡಿಯೋ ಮಾಡೋರು ಯಾರು ಇಲ್ದಿರೋದ್ರಿಂದ ನಾನೇ ವಿಡಿಯೋ ಮಾಡಿಕೊಂಡು ನಾನೇ ಮಾಡಬೇಕಲ್ವಾ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮಗೆ ರಂಗೋಲಿ ಹಾಕೋದೇ ಒಂದು ಕಾಂಪಿಟೇಷನ್ನು. ನಮ್ಮನೆ ಬಾಗ್ಲ ಹತ್ರ ಚೆನ್ನಾಗಿ ಹಾಕ್ತೀನಿ, ನಾನು ನಮ್ಮನೆ ಹತ್ರ ಚೆನ್ನಾಗಿ ಹಾಕ್ತೀನಿ ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಂಪಿಟೇಷನ್ ಮೇಲೆ ರಂಗೋಲಿ ಹಾಕ್ತಾಯಿದ್ವಿ. ಇವಾಗ ಅಯ್ಯೋ ಬೆಳಗ್ಗೆ ಎದ್ದರೆ ಒರೆಸು ಗುಡಿಸು ರಂಗೋಲಿ ಹಾಕು, ಇದೇ ಆಗೋಯ್ತಲ್ಲಪ್ಪ ಜೀವನ ಅನ್ನೋ ಥರ ಆಗುತ್ತೆ. ಆದರೆ ಆವಾಗ ನಮಗೆ ಅದೇ ಒಂದು ಖುಷಿ. ನೋಡಿ ಹೇಗಿದೆ ಫ್ರೆಂಡ್, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತುಳಸಿ ಗಿಡದ ಹತ್ರ ನೋಡಿ, ಇವಾಗ ಹೊಸದು ಹಾಕಿದ್ದೀನಿ ಗಿಡನ. ಹಳೇದು ತುಂಬ ಒಣಗ್ದಂಗಾಗಿತ್ತು, ಹೋಗ್ಬಿಟ್ಟಿತ್ತು ಆಲ್ರೆಡಿ, ಹಾಗಾಗಿ ಇವತ್ತು ಬೇರೆದು ಹಾಕಿದ್ದೀನಿ. ಈಗ ನೋಡಿ ಎಲ್ಲ ಕೆಲಸ ಇವಾಗ ಮುಗೀತು. ಅಡುಗೆ ಮನೆ ಫುಲ್ಲು ಕ್ಲೀನ್, ಮನೆ ಎಲ್ಲ ಫುಲ್ಲು ಕ್ಲೀನ್.